ಎಲ್ಲ ನನ್ನ ಆತ್ಮೀಯ ಕನ್ನಡ ಜನತೆಗೆ ಪ್ರದೀಪ್ ಗಗನ PGSK ಕನ್ನಡಿಗ ಯೂಟ್ಯೂಬ್ ಚಾನಲಿಂದ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಮನೆಯವ್ರಿಗೆ ಪ್ರ್ಯಾಂಕ್ ಮಾಡ್ಬೇಕಂತ ಇದ್ದೀನಿ. ನನ್ನ ಚಾನಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಈ ಥರ ಪ್ರ್ಯಾಂಕ್ ಮಾಡಿಲ್ಲ. ನೋಡೋದ ಪ್ರ್ಯಾಂಕ್ ಆಯ್ತಾರ, ಬಕ್ರ ಆಯ್ತಾರ, ಆಗಲ್ವಾ, ಇಲ್ಲ ನಾನೇ ಬಕ್ರ ಆಯ್ತೀನಿ ಅನ್ನೋದು ಗೊತ್ತಿಲ್ಲ. ನಾನು ಮದುವೆ ಆದ ವಸ್ತ್ರಲ್ಲಿ ಲಾರಿಗಳಿಗೆ ಹೋಗ್ತಾ ಇದ್ದೆ, ಅಂದರೆ ಬೇರೆ ಬೇರೆ ಗೂಡ್ಸ್ ಗಾಡಿಗಳಿಗೆ ಹೋಗ್ತಾ ಇದ್ದೆ. ಈಗ ಮಾತ್ರ ಟಿಪ್ಪರ್ ಹೋಗ್ತಿರೋದು, ಟಿಪ್ಪರ್ ಮತ್ತು ಆಟೋದಲ್ಲೇ ಇದ್ದೀನಿ. ಮೊದಲು ಮದುವೆ ಆದ ವಸ್ತ್ರಲ್ಲಿ ನಾನು ಲಾರಿಗಳು, ಕಾರ್ಗಳು, ಆಮೇಲೆ ಬಸ್ಗಳಿಗೆಲ್ಲ ಹೋಗ್ತಿದ್ದೆ, ಲಾಂಗ್ ಹೋಗ್ತಿದ್ದೆ. ನನಗೆ ಇಬ್ಬರು ಮಕ್ಕಳಾದ ಮೇಲಿಂದ ಅವ್ರನ್ನೆಲ್ಲೂ ಬಿಟ್ಟು ಎಲ್ಲೂ ಹೋಗಿಲ್ಲ. 5 ವರ್ಷ ಆಯಿತು ಕರೆಕ್ಟಾಗಿ ನಾನು ಎಲ್ಲೂ ಹೋಗಿಲ್ಲ. ಇಲ್ಲೇ ಲೋಕಲ್ ಟಿಪ್ಪರ್ ಓಡಿಸ್ಕೊಂಡು ಮತ್ತು ಆಟೋ ಓಡಿಸ್ಕೊಂಡು ಇಲ್ಲೇ ಇದ್ದೀನಿ, ಹಾಸನಲ್ಲೇ ಇದ್ದೀನಿ. ಬೆಳಿಗ್ಗೆ ಡ್ಯೂಟಿಗೆ ಬಂದರೆ 6:30 7 ಗಂಟೆಗೆಲ್ಲ ಮನೆಗೆ ಹೊಂಟೋಗ್ತೀನಿ. ಇವಾಗ ಸಡನ್ನಾಗಿ ನಮ್ಮ ಮನೆಯವರಿಗೆ ಸರ್ಪ್ರೈಸ್ ಕೊಡ್ಬೇಕಂತ ಇದ್ದೀನಿ. ಯಾವ ಥರ ಅಂದರೆ, ಆಟೋದಲ್ಲಿ ಏನೋ ಡ್ಯೂಟಿ ನಡೀತಿಲ್ಲ, ಅದು ಗೊತ್ತಿರೋ ವಿಚಾರ. ಈ ಆಷಾಢದಲ್ಲೂ ನಡೆದಿಲ್ಲ, ಮತ್ತು ಈಗ ಹಬ್ಬದ ಸೀಸನಲ್ಲೂ ಅಷ್ಟು. ಆದರೂ ಇನ್ನೇನು ಹಬ್ಬದ ಸೀಸನ್ ಸ್ಟಾರ್ಟ್ ಆಗಿದೆ, ಆದರೂ ಬಾಡಿಗೆ ಅಷ್ಟೇ. ಅದೇ ಕಾನ್ಸೆಪ್ಟ್ ತೊಗೊಂಡು ನಮ್ಮ ಮನೇಲಿ ಫ್ರ್ಯಾಂಕ್ ಮಾಡ್ಬೇಕಂತ ಇದ್ದೀನಿ. ಯಾವ ಥರ ಅಂದರೆ, ಈಗ ಸಡನ್ನಾಗಿ ಈಗ ಮನೇಲಿ ಯಾವ ಥರ ಅಂದರೆ, ನಾನು ಮನೇಲಿ ಫಿಲ್ಟ್ರ್ ನೀರು ತರಬೇಕಂದ್ರೆ ನಾನೇ ತರಬೇಕು. ಹೊರಗಡೆ ಮನೆಗೆ ಏನೇ ಐಟಮ್ ತರಬೇಕಿದ್ರು ನಾನೇ ತರಬೇಕು. ಆಮೇಲೆ ಹಾಲಾಗಲಿ ಮನೆಗೆ ಏನೇ ದಿನನಿತ್ಯ ಐಟಮ್ ಏನೇ ತರಬೇಕಂದ್ರೆ ನಾನೇ ತರಬೇಕು. ಬಟ್ ನಮ್ಮ ಮನೆಯವರಿಗೆ ಹೊರಗಡೆ ಹೋಗಿ ತರೋಂಥ ಅಷ್ಟು ಅಭ್ಯಾಸ ಇಲ್ಲ, ಬಟ್ ಹೋಗ್ತಾರೆ. ಆದರೆ ಮಾರ್ಕೆಟ್ಗೆಲ್ಲ ಹೋಗಿ ತರೋದು ಅಂದರೆ ಅವ್ರ ಫ್ಯಾಮಿಲಿ ಜೊತೆ ಹೋಗಿ ತರ್ತಾರೆ. ಆದರೆ ಒಬ್ಬೊಬ್ರು ತಂದು ಅವ್ರಿಗೆ ಯಾವತ್ತೂ ನಾನು ಮದುವೆದಾಗಿಂದ ಎಲ್ಲೂ ಒಬ್ಬೊಬ್ರು ನನ್ನ ಕಳಿಸೇ ಇಲ್ಲ ಅನ್ನೋಕ್ಕಿಂತ ಎಲ್ಲ ಐಟಮ್ ಏನೇ ಇದ್ರು ನಾನೇ ಎಲ್ಲ ತರ್ತೀನಿ ಮನೆಗೇನೆ. ಇಲ್ಲ ಇಬ್ಬರು ಹೋಗಿ ತರ್ತೀವಿ, ನಾನು ನಮ್ಮ ಮನೆಯವ್ರು ಹೋಗಿ ಇಬ್ಬರು ಎಲ್ಲ ಏನೇ ಐಟಮ್ ತರಬೇಕಂದ್ರೆ ನಾವಿಬ್ಬರು ಹೋಗಿ ತರ್ತೀವಿ. ಇವತ್ತು ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಫ್ರ್ಯಾಂಕ್ ಮಾಡ್ಬೇಕಂತ ಇದ್ದೀನಿ ನಮ್ಮ ಮನೆಯವ್ರಿಗೆ. ಯಾವ ಥರ ಅಂದರೆ, ನನಗೆ ಸಡನ್ನಾಗಿ ಈಗ ಒಂದು ಲಾರಿ ಕರೆದಿದ್ದಾರೆ, ನಾನು ಹೈದ್ರಾಬಾದ್ಗೆ ಹೋಗ್ಬೇಕು. ಈಗ ಮನೇಲಿ ಆಟೋದಲ್ಲಿ ಏನೂ ಬಾಡಿಗೆ ಆಗ್ತಿಲ್ಲ ನನಗೆ, ಸಿಕ್ಕಾಬಿಟ್ಟು ಆಲ್ರೆಡಿ ಪರಿಸ್ಥಿತಿ ಹದಗೆಟ್ಟಿದೆ. ಯಾವ ಥರ ಅಂದರೆ, ಲೋನು EMIಗಳೆಲ್ಲ ಸೇರ್ಕೊಂಡು ಹಾಕೊಂಡು ಗುಮ್ತಾವೆ. ಅದು ಗೊತ್ತಿರೋ ವಿಚಾರ ಮನೆಯವರಿಗೆ. ಬಟ್ ಅದೇ ಇದರಲ್ಲಿ ಒಂಚೂರು ಸಿಟ್ಟಾಗಿ ನಮ್ಮ ಮನೆಯವರಿಗೆ, ಇಲ್ಲಪ್ಪ ನಾನು ಲಾರಿಗೆ ಹೋಗಲೇಬೇಕು ಅಂತ ನಮ್ಮ ಮನೆಯವ್ರಿಗೆ ಸಡನ್ನಾಗಿ ಬೆಳಿಗ್ಗೆ ಫೋನ್ ಮಾಡಿದ್ದೆ. ನಾನು ಹಿಂಗೆ ಲಾರಿ ಕರೆದಿದ್ದಾರೆ, ನಾನು ಹೋಗಬೇಕು, ನಾನು ಅಡ್ವಾನ್ಸ್ ಹಾಸ್ಕೊತೀನಿ. ಸಂಜೆ ಒಂದು 8 ಗಂಟೆಗೆ, ರಾತ್ರಿ 8 ಗಂಟೆಗೆ ಗೊತ್ತು ಅಡ್ವಾನ್ಸ್ ಹಾಸ್ಕೊಂಡು ಬೆಳಗ್ಗೆ ಲೋಡ್ ಐತೆ ಚಂದ್ರಪಟ್ಟಣದಲ್ಲಿ, ಲೋಡ್ ಮಾಡಿಸ್ಕೊಂಡು ಹೋಗ್ಬೇಕು. ಶುಂಠಿ ಲೋಡು ಹೈದ್ರಾಬಾದ್ಗೆ ಹೋಗ್ಬೇಕಂತ ಸುಮ್ಮನೆ ಸುಳ್ಳು ಹೇಳಿದ್ದೀನಿ. ಆಲ್ರೆಡಿ ಮಂಕ್ ಆಗಿದ್ದಾರೆ. ಈಗ ಮನೇಲೋಗಿ ಅವ್ರ ಎಕ್ಸ್ಪ್ರೆಷನ್ ಹೆಂಗಿದೆ ಅಂತ ನೋಡಬೇಕು. ಆಲ್ರೆಡಿ ಫೋನಲ್ಲೆಲ್ಲ ಬೈದಿದ್ದಾರೆ. ಈಗ ಸಂಘಕ್ಕೆಲ್ಲ ನೀನು ದುಡ್ಡು ತೊಗೊಬಿಟ್ಟು ಹಿಂಗೆ ಸಡನ್ನಾಗಿ ಆಟೋಗಂತೆಲ್ಲ ದುಡ್ಡು ತೊಗೊಬಿಟ್ಟು ಹಿಂಗೆ ಏನು ಎಂತ ಅಂತಲೂ ಗೊತ್ತಿಲ್ಲ, ಈಗ ಸಡನ್ನಾಗಿ ಏಕಿದೊಮ್ಮೆ ನೀನು ಹಿಂಗೆ ಹೊಂಟವ್ರು ನಾವೇನು ಮಾಡೋದು ಅಂತ ಹೇಳ್ತವ್ರೆ. 5 ವರ್ಷ ಆಯಿತು ನಾನು ಸಡನ್ನಾಗಿ ಲಾರಿಗೆ ಹೋಗ್ತೀನಿ. 5-6 ದಿವಸ, ಒಂದು ವಾರ ಅಂದರೆ ಯಾರಿಗಾದ್ರೂ ಜರ್ಕೊಡಿಯುತ್ತೆ. ಈಗ ದಿನ ಅದೇ ಅಭ್ಯಾಸದಲ್ಲಿದ್ದರೆ ಅದು ಅಭ್ಯಾಸ ಆಗೋಗ್ಬಿಡುತ್ತೆ. ಆದರೆ ನಾನು ಸಡನ್ನಾಗಿ 5 ವರ್ಷ ಆದಮೇಲೆ ಸಡನ್ನಾಗಿ ಈ ಥರ ಅವ್ರಿಗೆ ಚಮಕ್ ಕೊಟ್ಟಿದ್ದೀನಿ. ನೋಡೋದು ಅವರು ಚಮಕ್ ತೊಗೋತಾರೋ ಇಲ್ಲ ನಮಗೆ ಚಮಕ್ ಕೊಡ್ತಾರೋ ಅಂತ ಗೊತ್ತಿಲ್ಲ. ನೋಡೋದ ಬನ್ನಿ, ಈಗ ಹೋಯ್ತಾ ಇದ್ದೀನಿ ಮನೆಗೆ, ಡ್ಯೂಟಿ ಮುಗಿಸ್ಕೊಂಡು ಆಟೋದಲ್ಲಿ. ಇವತ್ತಂತ ಬಾಡಿಗೆ ಏನಾಗಿಲ್ಲ, ನೋಡೋದ. ಫೈನಲಾಗಿ ಮನೆಗೆ ಬಂದಿದ್ದೀನಿ, ಮಾತಾಡ್ತಿಲ್ಲ. ಏನಮ್ಮ ಬಿಸಿಲು ಅಂತೀರಿ. ಮೊಬೈಲ್ನ ಕ್ಲೀನಾಗಿ ಯಾವ್ದಾರು ಒಂದು ಜಾಗ ಫಿಕ್ಸ್ ಮಾಡಿ ಇಡಬೇಕು. ಮೊಬೈಲ್ ನೋಡಿದ್ರೆ ಇವತ್ತೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ನಾನು ನಗಾಡ್ಬಿಡ್ತೀನಿ. ಹೋಯ್ತಾ ಇದ್ದೀನಿ ಮನೆ ಹತ್ರ, ಮನೆ ಒಳಗಡೆ ಹೋಯ್ತಾ ಇದ್ದೀನಿ. ನೋಡೋದ ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತೀನಿ. ಮೊಬೈಲ್ನ ಹೋಗಿಸಿಡ್ಬೇಕು. ಓಯ್ ಕಾಪಿ ಕಾಯ್ಸೊಂಚ ತಲೆನೋವು. ಓಯ್ ಕಾಪಿ ಕಾಯ್ಸೋ. ಫಸ್ಟ್ ಎಲ್ಲ ಸೆಟ್ ಮಾಡಿರ್ತೀನಿ. ಫಸ್ಟ್ ಎಲ್ಲರೂ ಸೆಟ್ ಮಾಡಿರ್ತೀನಿ.
ಮೊಬೈಲ್ ಕಾಣ್ದಂಗೆ ಇಡ್ಬೇಕು, ಗೊತ್ತಾಗ್ಬಿಡ್ತು ಅಂದರೆ ಎಡವಟ್ ಆಗ್ಬಿಡ್ತಾ ಇಲ್ಲ. ಕಾಯಿಸ್ತಾಪ ಕಾಪಿ. ಓಯ್ ಅಪ್ಪೋ ಕಾಪಿ ಕಾಯಿಸ್ತಾ? ಕೂತೀನಿ. ಎಷ್ಟೊಂದು ಮಾಡ್ತೀವಪ್ಪ? ಓಯ್ ಮಾತಾಡ ಮಾರೈತಿ, ಮಾತಾಡು, ಮಾತಾಡ ಕರೆಕ್ಟಾಗಿ ಮಾತಾಡು. ಅದ್ನೇ ಕರೆಕ್ಟಾಗಿ ಮಾತಾಡು. ಅದ್ನೇ ಇನ್ನು ಹೆಂಗ್ ಗೊತ್ತಾ ನಿಂದು? ಅವ ಹಿಂಗೆ ಸಾಲ ಮಾಡ್ಕೊಂಡು ಸಾಯ್ಬೇಕು ಅಂತ ನೀನು. ಹೇಳ್ತಾರೆ ಆಟೋದಲ್ಲಿ 5,000 ಬಾಡಿಗೆ ಅಂತ ಹೇಳೋದು ಕೇಳೋದು. ಅಡ್ವಾನ್ಸ್ ಕೇಳಿದ್ದೀನಿ, ಈಗ ಒಂದು 8 ಗಂಟೆಗೆ ಹಾಕ್ತಾರಂತೆ. ಓಯ್ ಮಾತಾಡೇ ಇದ್ರೊಳಗದಾಯ್ತಾರ. ನಾನೇನು ಇದು ಗೋವಾ ಟೂರ್ಗೆ ಹೋಗ್ತಾ ಏನೋ ಇಲ್ಲ ಇಲ್ಲ ಥೈಲ್ಯಾಂಡ್ಗೆ ನಾನು ಹೋಗ್ತಾ ಏನೋ ನಾನು ಉರ್ಕೊಂಡ್ ಕೂತಿದೀಯಲ್ಲ. ಏನೊಂದು 500 ಮೀಟರ್ ನಡೆಯೋಕ್ಕಾಗಲ್ಲ ನೀವು ಅಂಗಡಿಗೆ? ಆಲ್ತರಕ್ಕೆ ಆಲ್ತರಕ್ಕೆ ಕಾಫಿ ಪುಡಿ ತರಕ್ಕೆ ಎಲ್ಲಕ್ಕೂ ನಾನು ಕೂತ್ಕೋಬೇಕು ನಾನು. ಫಿಲ್ಟರ್ ನೀರು ತರಕ್ಕೆ ಸಂಘ ಇಡ ಹೊಡಿತಾರೆ ನಂದು. ಏನು ಬಂದಿರೋ ದರ್ದು ಅಂತ ಗೊತ್ತಾಯ್ತಲ್ಲಪ್ಪ. ತಿನ್ನಲೇ ಅವ್ಳು ತಲೆ ಕೆಟ್ಲಂಗೆ ಆಡ್ಬೇಡ ನಂಗೆ. ಬಂದ್ ತಿಂಗಳು ಇನ್ನೇನು 6 ದಿವಸ ಹೋಯ್ತು ಅಂದ್ರೆ EMI ಆಮೇಲೆ ಮನೆ ಬಾಡಿಗೆ ಕಟ್ಟಕ್ಕೆ ನೀನು ಮುಕ್ಳಿ ಕಟ್ಟೋಣ ಆಟೋದಲ್ಲಿ. ಇನ್ನೊಂದು 3 ದಿವಸ ಅಷ್ಟರಲ್ಲಿ. ಎಷ್ಟನೇ ತಾರೀಕು? 20ನೇ ತಾರೀಕು 21ನೇ ತಾರೀಕು ಸಂಘ. ಏನವ ಮಾತೆಲ್ಲ ಸಂಘ ದುಡ್ಡು ತೊಗೊಂಡೆ ಅಂತೀನ. ನಾನು ಹೆಣ್ಮೇಲೆ ಹಾಕೊಂಡು ತೊಗೊಂಡ ಏನ್ ನೋಡಪ್ಪ ಕರೆಕ್ಟಾಗಿ. ನಾನು ಇದಕ್ಕೆ ಟೂರ್ಗೆ ಹೋಯ್ತಿಲ್ಲ ನಾನು. ಅಷ್ಟೇ ಸೀರಿಯಸ್ ಆಗಿ ಹೇಳ್ತಿಲ್ವಾ? 7 ವರ್ಷದಿಂದ ಹಿಂಗ್ ಮೆಟ್ಟೋಲ್ಸಿ ನನಗೆ ಸಾಲ ಮಾಡ್ಕೊಡ್ತೀರ. ಇರೋ ಬರೋ ಒಡವೆ ಎಲ್ಲ ಮರ ಆಯ್ತು. ಈಗ ಅದೇ ನನ್ ಕಿಡ್ನಿ ಮಾರ್ಕೋಬೇಕಷ್ಟೇ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. 8 ಗಂಟೆಗೆ ಅಮೌಂಟ್ ಹಾಕ್ತಾರೆ. ಹಿಂಗೆ ಅದೇನು ಬೇಕು ಮನೆ ಸಾಮಾನಿಗೆ ಅದೇನು ಬೇಕು ನಾನು ತಂದ್ಕೊಟ್ಟು ಹೋಯ್ತೀನಿ. ಆಯ್ತಾ? ಕರೆಕ್ಟಾಗಿ ಹೇಳೆ ನೀನು. ನೋಡು ಹೋಗ್ಬಿಡ್ತೀನಿ ನಾನು. ಈಗ ಒಣ ಫೋನ್ ಮಾಡಿದ್ದೀನಿ. ಏನಪ್ಪ ಸುಟ್ಟ ತಿನ್ನು. ಅವನೇ ಫೋನ್ ಮಾಡಿದ್ದೀನಿ. 8ನೇ ತಾರೀಕು ಏನಪ್ಪ 8,000 ರೂಪಾಯಿಗೆ ಹಾಕ್ತಾರಂತೆ. ಆಮೇಲೆ ಬೆಳಗ್ಗೆ ಬೇಕಾದ್ರೆ 2,000 ರೂಪಾಯಿ ಹಂಗೆ ಕ್ಯಾಶ್ ಕೊಡ್ತೀನಿ ಊಟ ಖರ್ಚಿಗೆ ಅಂತ ಹೇಳೋರೆ. ಹೋದ್ರೆ ಈಗ ಈ ಕಡೆಯಿಂದ ಹೋಗಕ್ಕೆ ಒಂದು 2 ದಿವಸ ಬೇಕು. ಅದೇನ್ ಮಾತಾಡ್ತೀನಿ ನೀನು? ಹ್ಞೂ ಬಿಡ ಸಾಯ್ತೀನಿ ಅಲ್ಲೇ ತೆಗಿ. ಈಗ ಅವಣ್ಣ ದುಡ್ಡು ಹಾಕ್ತೀನಿ ಅಂದವ್ರೆ. ಸ್ವಲ್ಪ 8,000 ರೂಪಾಯಿ ಹಾಕ್ತೀನಿ ಅಂದ್ರೆ ಬೆಳಗ್ಗೆ 2,000 ರೂಪಾಯಿ ಕ್ಯಾಶ್ ಕೊಡ್ತೀನಿ ಅಂದ್ರೆ ಈಗ 8,000 ರೂಪಾಯಿ ದುಡ್ಡು ಹಾಕ್ತೀನಿ ಅಂತಾರೆ. ನೀನು ಅದೇನು ಬೇಕು ಮನೆಗೆ ಸಾಮಾನು ಬೇಕು ಅದೇನು ತಗೋ. ಆಮೇಲೆ ಸಂಘಕ್ಕೂ ದುಡ್ಡೇ ತಿಳ್ಕೊ. ಆಮೇಲೆ ಇದು ಮನೆ ಬಡಿಗೆ ಕೊಟ್ಬಿಡು. ನಾನು ಬರ್ತೀನ. ಅದಕ್ಕೆ ಗಂಡು ಸಾವಿರ ಕಣವ ನೋಡಿ ದುಡಿಯಕ್ಕೆ ಹೋಗ್ತಾರ.
ಈಗ ಹೈದರಾಬಾದ್ ಬರ್ತಾರೆ ಹಾಲ್ ತರಕ್ಕೆ. ನಂಗೆ ಹುಡ್ಸ್ಬೇಡ ಕಣಪ್ರದಿ, ನಂಗೆ ತಲೆ ಕೆಡಿಸ್ಬಿಡ್ದು. ಮಕ್ಳು ಮಕ್ಕ ನೋಡು, ಅವ್ರು ಇರ್ತಾರೇನೋ ನೋಡಕ್ ನಿನ್ಗೆ ಮೊದ್ಲೇ ಟೆನ್ಷನ್. ನನ್ ಬಿಡಪ್ಪ ಹೆಂಗಿರ್ತೀನಿ ಅವ್ಳು ನೋಡು. ಮಕ್ಳು ಅಪ್ಪ ಅಪ್ಪ ಅಂತಾರೆ. ಮಕ್ಳು ಹಣ್ಣು ತೊಳ್ಕೊಂಡು ನೀನ್ ತೊಳಿತಿದ್ದೆ ನೀನೇನು. ಅವ್ಳು ಮಾತಾಡ್ರೆ ಅಪ್ಪ ಅಪ್ಪ ಅಂತಾರೆ, ಅವ್ನು ಅಪ್ಪ ಅಪ್ಪ ಅಂತ. ನಾ ಏನ್ ಮಾಡ್ಲಿ ಒಬ್ಳೆ? 7 ವರ್ಷದಿಂದ ಅಪ್ಪ ಅಪ್ಪ ಅಂದೆ, ಈಗ ಬೆಪ್ಪ ಆಯ್ತಾ ಕೂತೀನಿ. ಸುಮ್ ಕೂತ್ಕೋ, ತಲೆ ಬಿಡ ನಂಗೆ. ಹೋದ ತಕ್ಷಣ ಮನೆ ತಗೊಬಿಡ್ತಾನೆ, ಕಾರ್ ತಗೊಬಿಡ್ತಾನೆ. ಈಗ ಸದ್ಯದ ಪರಿಸ್ಥಿತಿ ಹೆಂಗೈತೆ ಅಂದ್ರಪ್ಪ, ನಂಗೂ ಉಡ್ಸ್ಬೇಡ ಕಣಪ್ರದಿ. ಹೋಯ್ತೀಯಾ ಹೋಯ್ತಾ ಕಂಟಿನ್ಯೂಸ್ ಆಗಿ ಹೋಗ್ತೀನಿ ಅಂತ ಹೇಳ್ತಿಲ್ಲ. ಬೇಡ, ನೀನ್ ಕಂಟಿನ್ಯೂಸ್ ಹೋಗು, ಹೆಂಗ ಮಾಡ್ಕೊ, ನನಗೆ ಹೇಳ್ಬೇಡ ಅಷ್ಟೇ. ಹೋಯ್ತೀಯಾ ಹೋಗು ಅಷ್ಟೇ. ಟಿಪ್ಪರ್ ಡ್ಯೂಟಿ ಸಿಗಂಟ ಕಣೆ. ಅದು ಯಾಕೆ ಹಂಗೆ ಆಡ್ತೀವಳೆ? ನಾನು ಏನಂತಿದ್ದೀನಿ ನಿಂಗೆ? ಹೋಗು ಆಯ್ತು. ನಿಂಗೆ ಇಟ್ಕೊಂಡು ಕುತ್ಕೊಂಡಿದ್ದೀನಿ ಹೋಗ್ಬೇಡ ಅಂತ. ಹೋಯ್ತಾ ಸುಮ್ಮನೆ. ಹಂಗೆ ಸ್ಕೂಲಿಗೆ ಬೇಕಾದ್ರೆ ನನಗೆ ಆಟೋ ಹೇಳಿದ್ರೆ ಆಯ್ತು. ಅದು ಹೇಳ್ತೀನಿ ತಗೊಳ್ಳೋ, ಕರ್ಕೊಂಡು ಹೋಗಿ ತರ್ಬೇಕಾದ್ರೆ ಅವ್ರು ತಿಂಗಳು ಒಂದು 800 ರೂಪಾಯಿ ಕೊಟ್ರೆ ಆಯ್ತು. ಹಾಲು ಅದೇನು ಹಾಲು ಸಾಯಿಸ್ತೀನಿ ನನ್ನ. ಡೌ ಮಾಡ್ತೀನಿ ನಂಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ನನ್ನ ಹತ್ರ ಈಗ ಅರ್ಗೆಟಿರೋ ಪರಿಸ್ಥಿತಿಲಿ ಡೌ ಮಾಡ್ಕೊಂಡು ಹೋಗೋರಿಗೆ ಇಟ್ಕೊಳ್ಳೋಣ. ಹೋಯ್ತಾರೆ ಹೋಗಿ ವಿಷಮ್ಮ ನೆಪ ಹೋಯ್ತಾನಂತೆ. ಹೋಗ್ಲೇನು ಹೋಗು ಅಷ್ಟೇ. ನಮ್ಮನ್ನೆ ತರನೇ ಕಳ್ಸ್ಕೊಳಲ್ಲ. ನೆಪ ಹೋಯ್ತಾನಂತೆ ಲಾರಿಗೆ. ಬರಲ್ಲ ಮತ್ತಿನ್ನ. ಹೋಗು ಹೋಗು ಫಸ್ಟ್ ಒಯ್ದವ್ರ ಮೇಲೆ. ನಾನು ನಿಜ ಫೋನ್ ಆಡ್ಕಾಡ್ತಿಲ್ಲ. ಈಗ ಅವನ್ನ ಫೋನ್ ಮಾಡ್ತಾನೆ, ಬಟ್ಟೆ ತಗೋಬೇಕು. ದೇವ್ರೆ, ನಾನು ಆಡ್ಕಾಡ್ತಿಲ್ಲ ಕಣೋ. ನಾನು ಆಡ್ಕಾಡ್ತಾ ಇಲ್ಲ. ನನಗೆ ಮುಡ್ಸ್ಬೇಡಪ್ಪ ನನಗೆ. ಸುಮ್ಮನೆ ಹೋಗ್ತಾರೆ. दादागिरी करेगा मेरे साथ, दादागिरी करेगा, तेरी दादागिरी निकाल दूंगा मैं. ನನಗೆ ಆಯ್ತು ನಂಗೆ ಹೋಯ್ತಾ ಸುಮ್ಮನೆ. ಯಾರು ಹೇಳ್ತಿದ್ಯಾ? ಹೋಗ್ ಸುಮ್ಮನೆ. ನೀನು ಹೋಗ ಸುಮ್ಮನೆ. ಅವನು ಅಲ್ಲೋದ್ರು ಸಾಲಗಾರ ಫೋನ್ ಮಾಡಿ ಸಾಯ್ತಾ ಕೂತಿರ್ತಾರಲ್ಲ, ಹೊರಗಡೆ ತಿರುಗಾಡಕೈತಲ್ಲ. ನನ್ನ ಪರಿಸ್ಥಿತಿ ಹಂಗ ಕೂತೈತಲ್ಲ. ಆಗ 300 ರೂಪಾಯಿ ಆಗುತ್ತೆ ಬಾಡಿಗೆಲಿ. ಮನೆಗೆ ಬರೋದಕ್ಕೆ 200 ರೂಪಾಯಿ ಖರ್ಚಾಗಿರುತ್ತೆ. ಲಾರಿಗೆ ಹೋದ್ರೆ ಅವ್ನು ನೀವು ವಾರಕ್ಕೆ ಒಂದು 7,000 ರೂಪಾಯಿ 8,000 ರೂಪಾಯಿ ದುಡ್ಡಾರ ಆಗುತ್ತೆ. ಅದು ವಾರಕ್ಕಲ್ಲ, ಒಂದು 5-6 ದಿವಸಕ್ಕೆ. 5 ದಿವಸ ಇರಕ್ಕಾಗಲ್ಲ ಅಂತ ನಿನಗೆ. ಇರ್ತೀನಿ ಹೋಗ. ನನ್ನ ಮಾತು ಕೇಳಿಸ್ಕೊ. 5 ವರ್ಷದಿಂದ ಮನೆಯಲ್ಲೇ ಇದ್ದಿ. ಆಟೋ ಅಂದ್ರೆ ಸಂಘ ದುಡ್ಡು ತಗೊಂಡು ಆಟೋ ಎಲ್ಲ ತಗೊಂಡೆ. ಈಗ ಮತ್ತೆ ಸಡನ್ ಆಗಿ ಆಟೋ ಬಿಟ್ಬಿಟ್ಟು ಲಾರಿಗೆ ಹೋಗ್ತೀನಿ ಅಂತಂದ್ರೆ ಆಟೋ ಮಾರು. ಅದನ್ನು ಮಾರುತ್ತೆ. ಯಾಕೆ ಇಟ್ಕೊಂಡಿದ್ಯಾ? ಮಾಡ್ತಿದ್ರೆ ಆಟ ಮಾರು ಮಾಡ್ಬಿಟ್ಟು ಹೋಗು. ಯಾರು ಬೇಡ ಅಂತಾರ? ಹೋಯ್ತಾರ ಅಷ್ಟೇ. ನಂಗೆ ದುಡ್ಡು ಹಾಕು, ನಾನು ಏನಂತ ತಗೋತೀನಿ ಅಷ್ಟೇ. ಮುಗೀತು. ಹೋಯ್ತೀಯಾ ಹೋಗು, ಈಗಲೇ ಹೋಗು. ಟಿಪ್ಪರ್ ಡ್ಯೂಟಿ ಇದ್ರೆ ನಾನು ಯಾಕೆ ಹೋಗ್ತಿದ್ದೆ? ಹೊಸ ಫೋನ್ ಕೊಡ್ಸ್ಬಿಟ್ಟು ಹೋಗು. ನನಗೆ ಉತ್ತರಿಸ್ಬೇಡ, ನಾನು ಹೇಳ್ತೇನೆ ಕೇಳೋ. ಇನ್ನೇನೋ ಫೋನ್ ಬೇಕು ನನಗೆ. गाड़ी स्टार्ट कर. ನನಗೆ ಫೋನ್ ಬೇಕು. ಇಲ್ವಾ ಇರೋದೇ ನಿಜ. ಇದಲ್ದಾನೆ ಇನ್ನೊಂದು ಬೇರೆ EMI ಹಾಕೊಂಡು ಸಾಯ್ತಾ ಕೂತೀನಿ ನಾನು. ಸತ್ತೋಗು. ನಂಗೆ EMI ಕಟ್ಟಿ ಸತ್ತೋಗು. ನಾನು ಫೋನ್ ತಗೊಂಡ್ಬಿಟ್ಟು ಅಷ್ಟೇ. ಮೆಂಟ್ಲು ಮಾಡ್ತಾ ಕೂತಿದ್ದೆ ನನಗೆ. ಮೆಂಟ್ಲು ಮಾಡ್ತಾನೆ. ಯಾವನು ಮುಗಿಸ್ಬೇಡ. ನಂಗೆ ಹೋಗಿ ಸುಮ್ಮನೆ ಇರುತ್ತೆ. ಹೋಯ್ತಾನಂತೆ ಲಾರಿ. ನನಗೆ ಸೀರಿಯಸ್ ಹೇಳ್ತಾ ಕೇಳು ಅಂತ ಮಾತ್ರ ಸುಮ್ಮನೆ ರೇಜ್ ಮಾಡಬೇಡ. ನಂಗೆ ಸುಮ್ಮನೆ ರೇಜ್ ಮಾಡಬೇಡ. ನಂಗೆ ಸುಮ್ಮನೆ ರೇಜ್ ಮಾಡ್ತಾ ಇದೀಯ ನೀನು. ನಂಗೆ ಹೋಗಿ ಹುಚ್ಚಿಸ್ಕೊಳ. ನಂಗೆ ಕಾಲ್ಸಿನ ಜಾಸ್ತಿ. ಹೆಂಗೋ ಲಾರಿಗೆ ಹೋಯ್ತು 6 ಗಂಟೆಗೆ. ನೀನು ನಾನು ನಾಳೆ ಒಬ್ಳೆ ಕಾಳು ಬಿಡಿಸ್ಲಾ? ಬಿಡ್ಸ್ಕೊಟ್ಬಿಡು ಹೋಗಲ್ಲ. ನಾನು ನಿಜವಾದ ತಮಾಷೆ ಹೇಳ್ತಿಲ್ಲ. ತಲೆ ಒಳಬಿಟ್ರೆ ನಾನು ತಮಾಷೆಗೆ ಹೇಳ್ತಿಲ್ಲ. ಕಾಳು ತಪ್ಪಿ ಧೈರ್ಯ ಇಲ್ಲ ನೋಡಿ. समझ रहे हो आप? ಸುಮ್ಮನಂತೆ ಅಷ್ಟೇ. ಬಾಯಿ ಹೊಡಿತೀನಿ ನಂತೆ ಹೊಡ್ಸ್ಕೊತೇನೆ. ಏನ್ ಮಾಡೋದು ಹೇಳು? ಹೋಗ ತಂದಿಲ್ಲ. ಅದು ಏನ್ ಮಾಡೋದು ಹೇಳಿ? ಮಧ್ಯಾಹ್ನದ ಇಟ್ಕೊಂಡು ಕೂತಾನದಾಗಿ ಹೋಗೋರು ಯಾವತ್ತೂ ಹೇಳ್ಬಿಟ್ಟು ಹೋಗಲ್ಲ. ಹೋಯ್ತಾ ಇರ್ತಾರೆ. ನಿಂತರ ಪುರಾಣ ಹೇಳ್ಕೊಂಡು ಬೇವರ್ಷ 5 ವರ್ಷ ಆಯ್ತಲ್ಲ, ಏನೋ ಹೇಳ್ಬೇಕಲ್ಲ ಅಂತ ಹೇಳ್ದಿಲ್ಲ ನೀನು.
ನನಗೆ ಪರ್ಮನೆಂಟ್ ಹೋಗತಾನೆ ಬರ್ತಿದ್ದಾನೆ ಹೋಗ್ ಸುಮ್ಮನೆ ಉಡ್ಸ್ಬೇಡ ನನಗೆ. ನಾನು ಆಡ್ತಿರೋದು ನೀನೇ ಆಡ್ತಿರೋದು ಮಧ್ಯಾಹ್ನ ಐದು ಸೆಲ್ಫಿ ಮಾಡ್ತಾನೆ. ಹೋಗ್ಲಾ ನಿಂಗೆ ಹೋಗ್ ಮನ್ಸಿಲ್ಲ ಪಾಪ ಇನ್ನೇ ಮಾಡ್ತೀಯ ಹೋಗು. ನನಗೆ ಹೋಗ್ ಮನ್ಸಿಗಿಲ್ಲ ಅಂತಲ್ಲ ಕೆಟ್ಟ ಕೆಟ್ಟ ಮಾತುಗಳು ಮಾತಾಡು ನಾನ್ ಬರ್ತೀನಿ ನಂಗೂ ಬೇರೆ ಬಾಯ್ಕೊಟ್ಟು ಒಂದೇನಪ್ಪ ಮಾಡ್ತಾನೆ ಹೋಗ್ಲಾ ಅಂತಾನೆ ಹೋಗು ಅಂತೀನಿ ಮತ್ತೆ ಹೋಗ್ಲಾ ಅಂತೀಯ ಹೋಗು ಅಂತೀನಿ ನೀನು ಹೋಗು ಅಂತಿರೋದು ಏನೋ ನಿಂಗೇನು ಹೋಗ್ಬೇಡ ಅಂತೀನಿ ಅಂತೀರ ಹೋಗ್ ಹಾಕ್ಬಿಡ್ಬಾ ನಿಮ್ಮದು ಅಮ್ಮ ಮಲ್ಕೊಳಕ್ ಬರುತ್ತೆ ನೈಟ್ ಹೊತ್ತು ನಾ ಬೆಳಗ್ಗೆ ಇರ್ತೀನಿ ನಂಗೆ ಏನು ಭಯ ಇಲ್ಲ ನೀವು ಹೋಗ್ತೀನಿ ಆಯ್ತಾ ಏನು ಒಂದು 10,000 ರೂಪಾಯಿ ಬಿಟ್ಟು ಹೋಗ್ಬಿಡು ಆಯ್ತಾ 10,000 ಬೇಕಾದ್ರೆ 20,000 ಮಾಡ್ಕೊ ಇಸ್ಕೊಂತು ಹೋಯ್ತೀನಿ ನನ್ನ ಎದೆ ಮೇಲೆ ಹಾಕೊಂಡು ಹೋಯ್ತೀನಿ ಅಂತ ತಲೆ ತಿರ್ಸ್ಬಿಡ ನನಗೆ ಹೋಗ್ತೈತ್ಯಾ ವಿಜಯಮ್ಮನ ಫೋನ್ ಹೋಗ್ತೀನಿ ಅವೆಲ್ಲ ಏನಾಯ್ತು ಹೋಗು ಸುಮ್ಮನೆ ಆಯ್ತು ಮತ್ತೆ ಉರಿಸ್ತಾ ಕೂತಿದ್ಯಲ್ಲ ನನಗೆ ನಿನಗೆ ಉರಿತೈತೀನಪ್ಪ ನಾನೇ ಮಾತಾಡ್ತೀನಿ ಓ ನಿನ್ ಮಗ ನೋಡೋದು ಉರಿತೈತೆ ನನಗೆ ನಂಗೂ ಅಷ್ಟು ಮಕ್ಕ ನೋಡೋದು ಆಯ್ತಿಲ್ಲ ನನಗೆ ಹೋಗು ಈಗ ಎದ್ದೋಗ್ಬಿಡು ಈಗಲೂ ಹೋಗ್ಬಿಡು ಬಸ್ ಸ್ಟ್ಯಾಂಡಲ್ಲಿ ಮಂಕಬಿಟ್ಟು ಬೆಳಿಗ್ಗೆ ಎದ್ದು ಹೋಗಿ ಹೋಗು ನನಗೆ ನನಗೆ ಅವಳ ಬಂದ್ರೆ ಬಸ್ ಸ್ಟ್ಯಾಂಡ್ ಮಲ್ಗಂತದ್ದು ಇದ್ರೆ ತಲೆ ತಿಂತಿಲ್ಲ ಹೋಗ್ಲಾ ಹೋಗ್ಲಾ ರಾತ್ರಿಲ್ಲ ತಲೆ ತಿಂತೆ ಹೋಗ್ಲಾ ಹೋಗ್ಲಾ ಅಂತ ನಂಗೆ ಮುಚ್ಚಿಬಿಡ ಹೋಗ ಸುಮ್ಮನೆ ನನಗೆ ಅವಳ ಬೆಡ್ಶೀಟ್ ತಗೊಂಡು ಮಲ್ಕೊಬಿಟ್ಟು ಹಂಗೆ ತೊಳಗ್ಬಿಟ್ಟು ಫಸ್ಟ್ ಇದ್ರೆ ನಂಗೆ ಮಕ್ಕ ನೋಡಿದ್ರೆ ಹುಡುಗೋಗುತ್ತೆ ನೀನು ನೋಡಿದ್ರೆ ಹುಡುಗೋಗ್ತೈತಿ ಈಗ ನಾನು ಹೋಗ್ತೀನಿ ಬಿಡು ಅದೆಷ್ಟೊತ್ತು ಹೇಳ್ತೀನಿ ನೋಡ್ತೀನಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಷ್ಟೇ ನೋಡ್ಸಲ್ಲ ಇರ್ತಿದ್ದಿಲ್ಲ ಹೋಗ್ಲಾ ಹೋಗ್ಲಾ ಅಂತ ಗಡ್ಡ ಇನ್ನು ನಾನು ಚೆನ್ನಾಗಿ ನಗಾಡ್ಕೊಂಡಿರ್ಬೇಕಾ ನಗು ಬಂತ ಸಾಕಾ ಇಲ್ಲ ಸಾಕಾ ನಗಾಡ್ತಾ ಇದ್ದೀನಿ ಹೋಗ್ ಸುಮ್ಮನೆ ನನಗೆ ಏನ್ ಮಾಡ್ತಿದ್ಯಾ ಉರಿಸ್ತಾ ಇದೀಯಾ ಮೂರು ಬಾಟ್ಲ ತಲೆ ಮೇಲೆ ಏರ್ಬಿಡ ಸಾಯಿಸು ಅದು ಫ್ರಿಜ್ಜಲ್ಲಿ ಐಸ್ ಕೊಡೋದಕ್ಕೆ ನೆನಪ ಹಾಕೋದು ತೋರ್ತಿತ್ತು ಅನ್ಕೋ तू समझा? हाँ नहीं तू समझा नहीं. ಓಡಲ್ಲ ಏನ್ ರವ ಜಗಳ ಅಪ್ಪ ರವ 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 ನಾನು ನಿಂಗೇನು ಬಟ್ಟೆ ಪ್ಯಾಕ್ ಮಾಡ್ಬಿಟ್ಟು ನಡೀಬಿಡ್ದೆ ನಂಗೆ ಉರ್ಸ್ಬೇಡಕ್ಕ ಯಾಕೆ ಮಾಡ್ತಿದ್ದೆ ಉಚ್ಚಿರ್ತಿದ್ದೆ ನಂಗೆ ಹೋಗತ್ತಾಗಿ ತಾಳ್ತೀನಿ ಬೇಡ ನಂಗೆ ಬೆಳಗಿಂದ ಇದೇ ಮಾಡಿ ಕುತ್ಕೊಂಡು ಸಾಯ್ದ ಕೂತಿದ್ದೆ ಅಂತ ನೋಡತ್ತಾಗಿ ಇದೆಲ್ಲ ಫ್ರಾಂಕ್ ಆಗಿ ಮಾಡ್ತೀಯ ಅಯ್ಯೋ ಸಾಕು ಫ್ರಾಂಕ್ ಮಾಡ್ತೀನಿ ನೀನು 5 ವರ್ಷದಿಂದ ನಾನು ಲಾರಿಗೆ ಹೋಗಿಲ್ಲ ಅಲ್ವಾ ಈಗ ಕ್ಷಣ ನಾನು ಲಾರಿಗೆ ಹೋಗ್ತೀನಿ ಫ್ರಾಂಕ್ ಅಂತ ಮಾಡಿದ್ದೀನಿ ಅಂದ್ರೆ ಏನ್ ಮಾಡ್ತೀಯಾ ಏನ್ ಮಾಡ್ತೀನಿ ಅಲ್ಲಿ ಹೇಳಕ್ಕೆ ನಿಜಲ್ಲ ಫ್ರಾಂಕ್ ಏನು 5 ವರ್ಷದಿಂದ ಹೋಗ್ತಾರೆ 5 ವರ್ಷದಿಂದ ಹೋಗ್ತೀನಿ ಇವಾಗ ಹೋಗಿಲ್ಲ ನಾನು ಅದು ಟಿಪ್ಪರ್ ಡ್ಯೂಟಿ ಇದ್ದು ಕೂಡ ಹೋಗ್ತಿಲ್ಲ ನನಗೆ ಅಷ್ಟು ತಲೆ ಹೋಗಲ್ಲ ನಿಂಗೆ ಮೊನ್ನೆಯಿಂದ ಪ್ಲಾನ್ ಮಾಡ್ತಾ ಇದ್ದೆ ನಾನು ಮೊನ್ನೆಯಿಂದನೇ ಯಾವ್ದು ಪ್ರ್ಯಾಂಕ್ ಮಾಡಿದ್ವಲ್ಲ ವಿಡಿಯೋದಲ್ಲಿ ಹಂಗಾಗಿ ಮಕ್ಳಾಣೆ ಬೇಡ ಇಂಥ ಸಿಲಿ ಮ್ಯಾಟ್ರಿಗೆಲ್ಲ ಮಕ್ಳಾಣೆ ಏನಕ್ಕೆ ದೇವರಣಿಗೋವೆ ಫ್ರಾಂಕೇ ಮಾಡಿದ್ರು ಅದು ಬೇಕಾದ್ರೆ ಇಟ್ಟಿ ಒಂದು ಕ್ಯಾಮ್ರಾ ಇಟ್ಟಿದ್ದೀನಿ ಅದು ಗೊಂಬೆ ಕೆಳಗೆ ಇಟ್ಟಿಲ್ಲ ಅದು ಗೊಂಬೆ ಕೆಳಗಡೆ ಕಡೆ ಕುರುಡಿ ಅದು ಗೊಂಬೆ ಕೆಳಗೆ ಇಟ್ಟಿದ್ದೀನಿ ಕ್ಯಾಮ್ರಾ ಯಾವತ್ತೂ ವಿಡಿಯೋದಾಗ ಮಾಡಿಲ್ಲಲ್ಲ ಫಸ್ಟ್ ಫ್ರಾಂಕ್ ಅಲ್ವ ಅದು ಫಸ್ಟ್ ಫ್ರಾಂಕೇ ನೀನಾಗಿದ್ದೆ ನೋಡು ನಿಜವಲ್ಲ ನಿನಗೆ ಸೀರಿಯಸ್ ಆಗಿ ಮಾಡ್ತೇನೆ ಅಂತ ಗೊತ್ತಿದ್ದೇ ಇಲ್ಲ ಸುಮ್ಮನೆ ಗೊತ್ತಿಲ್ಲ ಆಗಲ್ಲ ನಂಗೆ ಗೊತ್ತಿಲ್ಲ ನೀನು ಬಂದಿದ್ದು ಗೊತ್ತಿಲ್ಲ ಕೊಟ್ಟಿರ್ತಿಲ್ಲ ನಂಗೆ ಅವಲಿಂದ ಮಧ್ಯಾಹ್ನ ನೀನು ಹೇಳಿದ್ರಲ್ಲ ಲಾರಿ ಬರ್ತೀನಿ ಅಂತ ಅವಾಗ ಅನ್ಕೊಂಡೆ ಹೋಯ್ತಾನೆ ಅಂತ ಯಾಕೆ ಒಂದ್ಸಲ ಹೋಗಿ ಓದ್ತಿದ್ದೀರಪ್ಪ ನೀನು ಹೋಯ್ತಿಲ್ಲ ಬಿಟ್ಬಿಟ್ಟು ನನಗೆ ಹೋಯ್ತೀನ ಅನ್ಕೊಂಡು ನಾನು ಮಧ್ಯಾಹ್ನದಿಂದ ಹಂಗೆ ಹೇಳ್ಕೊಂಡಿದ್ದೆ ನಿಮ್ಮ ಮಧ್ಯಾಹ್ನನೇ ಏಟ್ಲ ಡೇ ಹುಡುಗಲ್ಲ ಮಂಕ ಬಂದಿದೆ ಭಯ ಅಂತ ಹೇಳು ಫಸ್ಟ್ ಎಲ್ಲ ಆಗೆಲ್ಲ ಚಿಕ್ಕ ಮನೆ ಅದು ವಿಡಿಯೋ ನೋಡ್ತಾರೆ ಅಲ್ಲ ಕೇಳು ಮಧ್ಯಾಹ್ನ ನೀನೇನು ಬೈದಿದ್ದೆ ಹಂಗಂಗೆ ಆಗ್ತೀನಿ ಹುಡುಕ್ನಿ ಏನಂದ್ರೆ ಸರಿ ಮೊಬೈಲ್ ತಗೋತೀನಿ ಈಗ ನಮ್ಮ ಆತ್ಮೀಯರಿಗೆ ಏನು ಗೊತ್ತಾ ನಾನು ನಿಜವಾಗ್ಲೂ ಎಲ್ಲಿ ಸಿಗಾಕೊಂಡ್ಬಿಡ್ತೀನಿ ಅನ್ಕೊಂಡೆ ನಾನು ಮಧ್ಯಾಹ್ನನೇ ಅಲ್ಲ ಏನು ಹೇಳತ್ತೆ ಮರ್ತೇ ಹೋಯ್ತಲ್ಲ ನನಗೆ ಈಗ ನಮ್ಮ ಆತ್ಮೀಯರಿಗೆ ನೋಡು ಟೆನ್ಷನ್ ಏನೇನೋ ಮರ್ತೋಯ್ತಾ ಮಾತುಗಳು ಈಗ ನಿನ್ನ ಪ್ರಾಂಕ್ ಮಾಡ್ತಾ ಇದ್ದೀನಿ ಅನಿಸ್ತಾ ಇಲ್ಲ ಏನಾರು ನಾನು ನಾಡ್ಕಾಡ್ತಾ ಏನು ಅನಿಸ್ತಾ ನನಗೆ ನಾಡ್ಕಾಡ್ತಿದ್ದೆ ಅನಿಸ್ತು ನನಗೆ ಈ ಪ್ರಾಂಕ್ ಮಾಡ್ತಿದ್ದೆ ಅಂತ ಅನಿಸಿಲ್ಲ ನಂಗೆ ನಾಡ್ಕೊಂಡು ನನಗೆ ಮುಗಿಸ್ಬೇಕು ಅಂತ ಮಾಡ್ತಿದ್ದೆ ಅನ್ಕೊಂಡೆ ನಾನು ಆದ್ರೂ ಹೋಯ್ತೆ ಅಂತ ನನಗೆ ಸ್ವಲ್ಪ ಇತ್ತು ಯಾಕಂದ್ರೆ ಒಂದು ಟೈಮ್ ಹೋಗಿದ್ನಲ್ಲವ ಹಿಂಗೆ ಆದ್ರೂ ಹೋಯ್ತೆ ನೀನು ಅದೇ ಗೊತ್ತಾ ಏನಂದ್ರೆ ಒಂದು ಟೈಮಲ್ಲಿ ನಾನು ಸಡನ್ ಆಗಿ ಈಗ ಮೊನ್ನೆ ಬಳ್ಳಾರಿಗೆ ಬಂದಿತ್ತು ನನಗೆ ಲಾರಿ ಏನಕ್ಕೆ ಇದು
ಟೋಲ್ ಮಾಡ್ಕೊಂಡು ಹೋಗೋದು, ಕಾರ್ನ ಟೋಲ್ ಮಾಡ್ಕೊಂಡು ಹೋಗೋದು ಬಳ್ಳಾರಿಗೆ ಬಂದಿತ್ತು. ಸಡನ್ನಾಗಿ ಕಟಿಂಗ್ ಮಾಡಿಸ್ತಾ ಇದ್ದಾರೆ ಅಂದರೆ ಸಡನ್ನಾಗಿ ಹೇಳಿದೆ ಅವ್ರಿಗೆ, ಅಪ್ಪ ನಾವು ಬಳ್ಳಾರಿಗೆ ಹೋಗ್ಬರ್ಬೇಕು ಅಂತ ಹೇಳಿದೆ. ಪಟ್ಟ ಅಂತ ಶಾಕ್ ಆಗೋದು. ಆ ಥರ ಸಡನ್ನಾಗಿ ಹೊಂಟೋಗ್ಬಿಡ್ತೀವಿ ಒಂದ್ಸತಿ ಲಾರಿಗಳಿಗೆ. ಒಂದ್ಸತಿ ಇಟಾಚಿ ಕರ್ಕೊಬರಕ್ಕೆ ಹೋಗಿದ್ದೆ, ಎಲ್ಲಿ ನಮ್ಮ ಇದ್ರ ಹತ್ರ ಶೃಂಗೇರಿಗೆ. ಈಗ ಸಡನ್ ಮಧ್ಯರಾತ್ರಿ ಹೊಂಟೋಗ್ಬಿಡ್ತೀನಿ. ಹಂಗಾಗಿ ಕಾರಿಗೆ ಅಷ್ಟೇ ಸಡನ್ ಹೋಗ್ಬಿಡ್ತಾನೆ ಗೆಳಕರು. ನಾನು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಏನು ಮಾಡೋದು ಅಂತ ಇವಷ್ಟು ಹೆಂಗಾರು ಮಾಡಿ ನಿಲ್ಸನ ಹೋಗೋದು ಅನ್ನಕ್ಕೆ ಆಗದೇ ಇಲ್ಲ. ಮನೆ ಪರಿಸ್ಥಿತಿ ನಂಗೆ ಇರ್ತಾ ಹೋಗ್ಲಂತ ಸುಮ್ಮನೆ ಆಗ್ಬಿಟ್ಟು ಒಂದ್ ದಿವಸ ನಮ್ಮ ಮಕ್ಕಳು ಅಷ್ಟೇ ಈಗಂತ ರೂಢಿ ಆಗ್ಬಿಟ್ರೆ, ನಾನು ರೂಢಿ ಆಗ್ಬಿಟ್ಟಿದ್ದೀನಿ. ನಮ್ಮ ಮಕ್ಕಳು ಹಚ್ಕೊಂಡು ಹಂಗೆ ಇರ್ತೀನಿ ಆಗುತ್ತಾ ಬೈತೀನಿ, ಹೊಡಿತೀನಿ, ನಮ್ಮ ಮಕ್ಳಿಗೆ ಸ್ವಲ್ಪ ಗದ್ರಿಸ್ತೀನಿ. ಆದ್ರೆ ನಮ್ಮ ಮಕ್ಳು ಬಿಟ್ಟು ನಾನು ಇರಲ್ಲ, ರೂಢಿ ಆಗ್ಬಿಡುತ್ತೆ. ಈಗ ತಡಿ ನಮ್ಮ ಆತ್ಮೀಯರಿಗೆ ಏನ್ ಹೇಳ್ತೀವಿ ಹೇಳು. ಫಸ್ಟ್ ಪ್ರ್ಯಾಂಕ್ ಮಾಡಿರೋದು ನಾನು ನನ್ನ ಚಾನಲಲ್ಲಿ, ಫಸ್ಟ್ನೇ ಪ್ರ್ಯಾಂಕು. ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ನಮ್ದೇನೋ ದೊಡ್ಡ ಕುಟುಂಬ ಆಗಿದ್ರೆ ಬೇರೆ ಬೇರೆಗೆಲ್ಲ ಪ್ರ್ಯಾಂಕ್ ಮಾಡ್ಬೋಯಿತ್ತು. ನನಗೆ ಬೇರೆ ಯಾರು ಸಿಕ್ಕಿಲ್ಲ ಸದ್ಯಕ್ಕೆ. ನಮ್ಮ ಮನೆಯವ್ರ ಸಿಕ್ಕಿರೋದು. ಹಾಗಾಗಿ ಇವ್ರಿಗೆ ಬಕ್ರ ಮಾಡಿದೆ. ಬಕ್ರ ಆದ ಒಟ್ಟಲ್ಲಿ ಬಕ್ರ ಆಗಿದ್ದಾರೆ. ಸ್ವಲ್ಪ ಆಗಿದ್ರೆ ಸ್ವಲ್ಪ ಹೊಡೆದಾಡೋ ಮಟ್ಟಿಗೆ ಹೊಂಟೋಗ್ಬಿಡ್ತಿದ್ದೆ. ಅದೇನೋ ಹಾಗಂತ ಅಷ್ಟೇ ಸುಮ್ಮನೆ ಹೊಡ್ಸ್ಕೊಂಡು ಹೋಯ್ತದೆ. ಸೊ ಆದ್ಮೇಲೆ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಚಾಲೆಂಜಸ್ ವೀಡಿಯೋಗಳು ಮಾಡ್ಬೇಕಂತ ಇದ್ದೀನಿ, ಸಪೋರ್ಟ್ ಮಾಡಿ. ನೀನು ಹೇಳೋದೈತಪ್ಪ, ಮಾತು ಬರ್ತಿಲ್ಲ ಇವತ್ತೊಳಗೆ. ಯಾವಾಗಲೂ ಬಂದರೆ ರೀಲ್ಸ್ ಮಾಡೋದ, ವಿಡಿಯೋ ಮಾಡೋದ, ಹಂಗೆ ಅಂತ ಮಾತಾಡ್ತಿದ್ದೆ. ಫ್ರ್ಯಾಂಕ್ ಯಾವುದು ಮನೆಯವ್ರಿಗೆ ಹೇಳ್ತಿಲ್ಲ, ಆಮೇಲೆ ಈ ಥರ ಯಾವತ್ತೂ ಮಾಡಿಲ್ಲ. ನೋಡೋದ ಮುಂದೆ ಒಳ್ಳೊಳ್ಳೆ ಚಾಲೆಂಜ್ ವೀಡಿಯೋ ಮಾಡೋದ, ಬೇರೆ ಬೇರೆ ವೆರೈಟಿ ವೀಡಿಯೋಗಳು ಮಾಡೋ ಅಂತ ಇದ್ದೀನಿ. ಈಗ ನಾವು ಹಾಸನಲ್ಲಿ ಇರೋದ್ರಿಂದ ಹಂಗಾಗಿ ಒಂದೊಂದು ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗಿ ವೀಡಿಯೋ ಮಾಡ್ಬೇಕಂತ ಇದ್ದೀನಿ. ಬಟ್ ಆದರೆ ಮನಸ್ಥಿತಿ ಎರಡೂ ಸರಿ ಇಲ್ಲ. ನೋಡೋದ ಇನ್ನು ಮುಂದೆ ಹೋಗಿ ನಿಮ್ಮ ಆಶೀರ್ವಾದದಿಂದ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನ ಇಲ್ಲೋ ಗೊತ್ತಿಲ್ಲ, ಬಟ್ ಮಾಡಲೇಬೇಕು ಅಂತ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬಡವ್ರನ್ನ ಬೆಳೆಸಿ. ಎಲ್ಲರೂ ಆರೋಗ್ಯವಿರಿ, ಹುಷಾರಾಗಿರಿ ಅಂತ ಹೇಳ್ತಾ ನಾನು ವಿಡಿಯೋ ಏನು ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬೈ ಬೈ ಹೇಳುವಲ್ಲಿ.